ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು FDA, SDA, PSI ಸೀರೀಸಿಂದು ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಮೋಸ್ಟ್ ಪ್ರಾಬೆಬಲ್ ಕ್ವೆಶನ್ಸ್ ಏನಿತ್ತು ಅದರ ಸೆಕೆಂಡ್ ಪಾರ್ಟ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಇವುಗಳ MCQಸು ಮತ್ತು ಇವುಗಳ PDF ಮತ್ತು ಬೇರೆ PDFs ನಿಮಗೆ ಬೇಕಾಗಿದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಹೊಸಬರಾಗಿದ್ದರೆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಫಸ್ಟ್ ಕ್ವೆಶನ್ ನಮಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ರ್ಯಾಂಕಿಂಗ್ ಬಗ್ಗೆ ಇದೆ, ನೆನ್ಪಿಟ್ಕೊಂಡಿರಿ. ರ್ಯಾಂಕಿಂಗ್ ಬಗ್ಗೆ ಇರೋವಂಥದ್ದು ಯಾರು ಕೊಟ್ಟಿರ್ತಾರೆ ಇದನ್ನು ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್, ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡು. ಇದ್ರ ಪ್ರಕಾರ ಯಾವ ಸ್ಟೇಟು ಟಾಪ್ ಮಾಡಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ಆಂಧ್ರ ಪ್ರದೇಶ್. ಇದ್ರ ಜೊತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ ನಮಗೆ, ಅದೇನು ಅಂತಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ಅಂತ ಬರುತ್ತೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್, ಇದನ್ನು ಕೂಡ ನೋಟ್ ಮಾಡ್ಕೊಂಡಿರಿ. ಇದರಲ್ಲಿ ಟೋಟಲ್ ಆಗಿ 190 ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದಿತ್ತು. ಇಂಡಿಯಾದ ರ್ಯಾಂಕ್ ಬಂದ್ಬಿಟ್ಟು 63rd ಇದೆ. ಸೊ ಇಂಡಿಯಾದ ರ್ಯಾಂಕ್ ಎಷ್ಟು ಅಂತಂದರೆ 63 ಆಗುತ್ತೆ. ಸೊ ಇಂಡಿಯಾದ ರ್ಯಾಂಕು 63 ಆಗುತ್ತೆ. ಜೊತೆಗೆ ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತಲೂ ಕೂಡ ಕೇಳ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಅದಕ್ಕೆ ಆನ್ಸರ್ ನಮಗೆ ವರ್ಲ್ಡ್ ಬ್ಯಾಂಕ್ ಇದನ್ನು ರಿಲೀಸ್ ಮಾಡ್ಕೊಂಡಿರುತ್ತೆ. 2019 ನಾವು ನೋಡ್ಕೋಬೇಕು ಅಂತಂದರೆ ಇಂಡಿಯಾದ ರ್ಯಾಂಕಿಂಗು 77 ಇತ್ತು. ಯಾವಾಗ 2019 ಬಟ್ 2020 ಇಂಡಿಯಾದ ರ್ಯಾಂಕಿಂಗ್ ಬಂದ್ಬಿಟ್ಟು 63rd ಇದೆ. ಯಾಕೆ ಇದು ಅಂತಂದರೆ ಒಳ್ಳೊಳ್ಳೆ ಇನಿಷಿಯೇಟಿವ್ಸು ಕೂಡ ಗೌರ್ಮೆಂಟು ಸ್ಟಾರ್ಟ್ ಮಾಡಿದೆ ಅಂತ. ಎಕ್ಸಾಂಪಲು ಸ್ಟಾರ್ಟಪ್ ಇಂಡಿಯಾ ಇನಿಷಿಯೇಟಿವ್, ಸ್ಟ್ಯಾಂಡಪ್ ಇಂಡಿಯಾ ಇನಿಷಿಯೇಟಿವು, ಈ ಥರ ಇನಿಷಿಯೇಟಿವ್. ಅದಾದಮೇಲೆ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವು, ಅದಾದಮೇಲೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸಲ್ಲೂ ಕೂಡ ಒಳ್ಳೆ ರ್ಯಾಂಕಿಂಗು ಕೂಡ ಇಂಪ್ರೂವ್ ಆಗಿತ್ತು ಇಂಡಿಯಾದು. ಅದಕ್ಕೋಸ್ಕರ ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ ಬೇರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ಬೇರೆ. ನೆಕ್ಸ್ಟ್ ಕ್ವೆಶನು 5 ಸ್ಟಾರ್ ವಿಲೇಜ್ ಸ್ಕೀಮು, ಇದು ಯಾವುದಕ್ಕೆ ರಿಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ತುಂಬ ಇಂಪಾರ್ಟೆಂಟ್ ಸ್ಕೀಮ್ಸು ಪ್ರೋಗ್ರಾಮ್ಸ್ ಬಂದ ತಕ್ಷಣ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ 5 ಸ್ಟಾರ್ ವಿಲೇಜ್ ಸ್ಕೀಮ್ ಬಂದ್ಬಿಟ್ಟು ನಮಗೆ ಪೋಸ್ಟಲ್ ಏರಿಯಾಗೆ ಅಥವಾ ಪೋಸ್ಟ್ ಆಫೀಸಿಗೆ ರಿಲೇಟ್ ಆಗಿರೋಂಥದ್ದು. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಯೂನಿವರ್ಸಲ್ ಕವರೇಜ್ ಆಫ್ ಫ್ಲ್ಯಾಗ್ಶಿಪ್ ಪೋಸ್ಟಲ್ ಸ್ಕೀಮ್ಸ್ ಇನ್ ರೂರಲ್ ಏರಿಯಾ. ಅಂತಂದರೆ ಏನೇನು ಸ್ಕೀಮ್ಸ್ಗಳಿರ್ತವೆ ನಮಗೆ ರೂರಲ್ ಏರಿಯಾದಲ್ಲಿ ಪೋಸ್ಟ್ ಆಫೀಸಿಂದ ರಿಲೇಟೆಡ್ಡು ಅಂತಂದರೆ ಪೋಸ್ಟ್ ಆಫೀಸು ಇಂದು ಪ್ರಾಡಕ್ಟ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಅವ್ರದ್ದು ಸರ್ವಿಸ್ ಆಗಿರ್ಬೋದು, ಅವು ಎಲ್ಲದೂ ಕೂಡ ಎಲ್ಲ ವಿಲೇಜಲ್ಲೂ ಕೂಡ ಎಲ್ಲ ಬ್ರಾಂಚ್ ಆಫೀಸಲ್ಲೂ ಕೂಡ ನೀಟಾಗಿ ಫಂಕ್ಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿರೋದು. ಇನ್ನೊಂದು ಕ್ವೆಶನು 5 ಸ್ಟಾರ್ ವಿಲೇಜು ಈ ಸ್ಕೀಮ್ ಏನಿದೆಯಲ್ಲ ಇದು ಯಾವ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ ಅಂತ ಕೇಳಿದ್ರೆ ನಮಗೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟು ಪ್ರತಿಯೊಂದು ಸ್ಕೀಮ್ಗಳೇನಿರ್ತವೆ ಪೋಸ್ಟ್ ಆಫೀಸ್ ರಿಲೇಟೆಡು ಆ ಎಲ್ಲ ಸ್ಕೀಮ್ಗಳ ಇಂಪ್ಲಿಮೆಂಟೇಷನ್ ರೂರಲ್ ಏರಿಯಲ್ಲಿ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡಿರೋಂಥ ಸ್ಕೀಮ್ ಇದು. ನೆಕ್ಸ್ಟು ಪಾಲಿಟಿ ರಿಲೇಟೆಡ್ ಕ್ವೆಶನ್ ಇದೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ ವಿಚ್ ಆಫ್ ದ ಫಾಲೋಯಿಂಗ್ ರಿಟ್ ಈಸ್ ಇಶ್ಯೂಡ್ ಬೈ ಕೋರ್ಟ್ ಟು ಪಬ್ಲಿಕ್ ಆಫೀಷಿಯಲ್. ಸೊ ಕೋರ್ಟ್ ಇಶ್ಯೂ ಮಾಡತ್ತಂತೆ ಪಬ್ಲಿಕ್ ಆಫೀಷಿಯಲಿಗೆ. ಕೋರ್ಟ್ ಇಶ್ಯೂ ಮಾಡುವಂಥದ್ದು ಪಬ್ಲಿಕ್ ಆಫೀಷಿಯಲಿಗೆ ಯಾವುದಕ್ಕೋಸ್ಕರ ಅಂತಂದರೆ ನಿಮ್ಮ ಡ್ಯೂಟೀಸ್ ಏನೇನಿದ್ದಾವೆ ಅದನ್ನು ನೀವು ಕರೆಕ್ಟಾಗಿ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀರಾ ಅಥವಾ ನೀವು ಅದನ್ನು ಮಾಡೋದಕ್ಕೆ ರಿಜೆಕ್ಟ್ ಮಾಡಿದ್ದೀರಾ, ರೆಫ್ಯೂಸ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕೋರ್ಟೇ ಆರ್ಡರ್ ಮಾಡ್ಕೊಳುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಅದನ್ನು ಮ್ಯಾಂಡಮಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನೋಡಿ, ಎಲ್ಲ ರಿಟ್ಗಳು ಕೂಡ ತುಂಬ ಇಂಪಾರ್ಟೆಂಟು. ಒಂದು ಕ್ವೆಶನ್ ಅಟ್ಲೀಸ್ಟು ಕೇಳಿರ್ತಾರೆ ಇದರಲ್ಲಿ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಹೇಬಿಯಸ್ ಕಾರ್ಪಸ್ ಆಗುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು ಹೇಬಿಯಸ್ ಕಾರ್ಪಸ್ ಆಗುತ್ತೆ. ಹೇಬಿಯಸ್ ಕಾರ್ಪಸ್ಸಿನ ಮೀನಿಂಗ್ ಅಂತಂದರೆ ಯು ಮೇ ಹ್ಯಾವ್ ದ ಬಾಡಿ, ಯು ಮೇ ಹ್ಯಾವ್ ದ ಬಾಡಿ ಅಂತ ಹೇಳ್ಬಿಟ್ಟು ಆಗುತ್ತೆ. ಇದು ಯಾವಾಗ ಇಶ್ಯೂ ಮಾಡ್ಕೊತಾರೆ ಅಂತಂದರೆ ಒಬ್ಬ ಯಾರನ್ನಾರು ಅರೆಸ್ಟ್ ಮಾಡಿರ್ಬೇಕಾರೆ ಕೋರ್ಟಲ್ಲಿ ಇದು ಕಸ್ಟಡಿಯಲ್ಲಿ ತೊಗೊಂಡಿರ್ಬೇಕಾರೆ ಆ ಕಸ್ಟಡಿಯಿಂದ ಅವ್ರನ್ನ ರಿಲೀಸ್ ಮಾಡಿ ನೀವು ಅರೆಸ್ಟ್ ಮಾಡ್ಕೊಂಡಿರೋವಂಥದ್ದು ಅನ್ಲಾಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಿಸನಿಂದ ರಿಲೀಸ್ ಮಾಡಿ ಅಂತ ಹೇಳ್ತಾರಲ್ಲ ಅದಕ್ಕೆ ಹೇಬಿಯಸ್ ಕಾರ್ಪಸ್ ಅಂತ ಹೇಳ್ತಾರೆ. ಅಂತಂದರೆ ಯು ಮೇ ಹ್ಯಾವ್ ದ ಬಾಡಿ ರಿಲೀಸ್ ಮಾಡಿಬಿಡೋದು ಅಂತ. ನೆಕ್ಸ್ಟು ನಾವು ನೋಡ್ಕೊಂಡಿರೋವಂಥದ್ದು ಮ್ಯಾಂಡಮಸ್. ಮ್ಯಾಂಡಮಸ್ ಅಂತಂದರೆ ಏನಾಗುತ್ತೆ, ಮ್ಯಾಂಡಮಸ್ ಅಂತಂದರೆ ವಿ ಕಮಾಂಡ್ ಅಂತ ಆಗುತ್ತೆ. ವಿ ಕಮಾಂಡ್ ಅಂತ ಆಗುತ್ತೆ. ಅಂತಂದರೆ ಕೋರ್ಟ್ ಏನು ಮಾಡುತ್ತೆ ಅಂತಂದರೆ ಕಮಾಂಡ್ ಕೊಡುತ್ತೆ ಏನು ಅಂತ, ನೀವು ನಿಮ್ಮ ಡ್ಯೂಟೀಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀರಾ ಅಥವಾ ರಿಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ. ಅದಾದಮೇಲೆ ಬರೋವಂಥದ್ದು ನಮಗೆ ಸರ್ಟ್ಯೂರರಿ ಅಂತ. ಸರ್ಟ್ಯೂರರಿ ಅಂತಂದರೆ ಟು ಬಿ ಸರ್ಟಿಫೈಡ್ ಅಂತಂದರೆ ಹೆಸರಲ್ಲೇ ಇದೆ ನೋಡಿ, ಸರ್ಟಿಫೈಡ್ ಅಂತ ಹೇಳ್ಬಿಟ್ಟು. ಇದೇನು ಮಾಡುತ್ತೆ ಅಂತಂದರೆ ಮೇಲ್ಗಡೆ ಯಾವ ಕೋರ್ಟ್ ಇರುತ್ತೆ, ಇವಾಗ ಸುಪ್ರೀಂ ಕೋರ್ಟ್ ಇದೆ, ಅದ್ರ ಕೆಳಗಡೆ ಹೈಕೋರ್ಟ್ ಇದೆ. ಈಗ ಎಕ್ಸಾಂಪಲು ಹೈಕೋರ್ಟು ಯಾವುದೋ ಒಂದು ಆರ್ಡರ್ ಕೊಟ್ಟಿದೆ ಅಂತ ಅಂದ್ಕೊಳ್ಳಿ, ಆ ಆರ್ಡರ್ನ ಕ್ವ್ಯಾಶ್ ಮಾಡ್ಕೊಳ್ಳೋದಕ್ಕೋಸ್ಕರ, ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದನ್ನು ಏನು ಮಾಡ್ತಾರೆ ಅಂತಂದರೆ ಸುಪ್ರೀಂ ಕೋರ್ಟ್, ಹೈಯರ್ ಕೋರ್ಟು ಪಾಸ್ ಮಾಡುವಂಥದ್ದು. ಸೊ ಟು ಕ್ವ್ಯಾಶ್ ದ ಆರ್ಡರ್ ಆಲ್ರೆಡಿ ಪಾಸ್ಡ್ ಬೈ ಇನ್ಫೀರಿಯರ್ ಕೋರ್ಟ್, ಕೆಳಗಡೆ ಇರುವಂಥ ಕೋರ್ಟು ಏನು ಆರ್ಡರ್ ಪಾಸ್ ಮಾಡ್ಕೊಂಡಿರುತ್ತೆ, ಕೋರ್ಟ್ ಅಂತ ಅಷ್ಟೇ ಅಲ್ಲ, ಟ್ರಿಬ್ಯುನಲ್ ಆಗಿರ್ಬೋದು, ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಆಗಿರ್ಬೋದು, ಇವರೆಲ್ಲ ಪಾಸ್ ಮಾಡಿರೋಂಥ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಪಾಸ್ ಮಾಡೋವಂಥದ್ದು ಸರ್ಟ್ಯೂರರಿ ಅಥವಾ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಪ್ರಾಹಿಬಿಷನ್.
ಪ್ರಾಹಿಬಿಷನ್ ಅಂತಂದರೆ ಪ್ರಾಹಿಬಿಟ್ ಮಾಡೋವಂಥದ್ದು ಅಂತ. ಸೊ ಇದಕ್ಕೆ ಆ್ಯಕ್ಚುಲಿ ಮೀನಿಂಗ್ ವರ್ಡ್ದು ಏನೂ ಇಲ್ಲ, ಬಟ್ ಏನು ಮಾಡುತ್ತೆ ಅಂತಂದರೆ ಯಾವುದು ಕೆಳಗಡೆ ಇರುವಂಥ ಕೋರ್ಟ್ ಇರುತ್ತಲ್ಲ ಆ ಕೋರ್ಟು ಒಂದು ಪರ್ಟಿಕ್ಯುಲರ್ ಕೇಸ್ನ ಕಂಟಿನ್ಯೂ ಮಾಡೋದನ್ನ ಸ್ಟಾಪ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದನ್ನು ಪ್ರಾಹಿಬಿಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಕೂವೋ ವಾರೆಂಟು ಆಗುತ್ತೆ. ಇದೇನು ಅಂತಂದರೆ ವಾಟ್ ಈಸ್ ಯುವರ್ ಅಥಾರಿಟಿ, ನಿಮ್ಮ ಅಥಾರಿಟಿ ಏನು ಅಂತ ಹೇಳ್ಬಿಟ್ಟು ಕೇಳೋಂಥದ್ದು. ಈ ಮೀನಿಂಗು ಕೂಡ ಕೇಳ್ತಾರೆ ತುಂಬ ಸರಿ ಎಕ್ಸಾಮಲ್ಲಿ, ಇದನ್ನು ನೋಡ್ಕೊಂಡಿರಿ. ಹೇಬಿಯಸ್ ಕಾರ್ಪಸ್ ಅಂತಂದರೆ ಯು ಮೇ ಹ್ಯಾವ್ ದ ಬಾಡಿ, ಮ್ಯಾಂಡಮಸ್ ಅಂತಂದರೆ ವಿ ಕಮಾಂಡು, ಸರ್ಟಿಯರರಿ ಅಂತಂದರೆ ಟು ಬಿ ಸರ್ಟಿಫೈಡು, ಪ್ರಾಹಿಬಿಷನ್ ಅಂತಂದರೆ ಇನ್ಫೀರಿಯರ್ ಕೋರ್ಟಿಗೆ ನೀವು ಸ್ಟಾಪ್ ಮಾಡುವಂಥದ್ದು ಒಂದು ಪ್ರೊಸೀಡಿಂಗಿಂದ. ಕೂವೋ ವಾರೆಂಟು ಅಂತಂದರೆ ನಿಮಗೇನು ಅಥಾರಿಟಿ ಇದೆ ಅಂತ ಹೇಳ್ಬಿಟ್ಟು. ಅಂತಂದರೆ ಈಗ ಯಾರು ಒಬ್ಬರು ಪಬ್ಲಿಕ್ ಪರ್ಸನ್ನು ಏನಾದರೂ ಪಬ್ಲಿಕ್ ಆಫೀಸಿಗೆ ಹೋಗಬೇಕು, ಅಲ್ಲಿ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅಂತಂದರೆ ಅದನ್ನು ನಿಲ್ಲಿಸೋ ಥರ ನಿಮಗೇನು ಅಥಾರಿಟಿ ಇದೆ ಅಲ್ಲಿ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾರಲ್ಲ ಆ ಥರ, ಅದು ಕೂವೋ ವಾರೆಂಟು ಆಗಿರುತ್ತೆ ನಮಗೆ. ಫೋರ್ತ್ ಕ್ವೆಶನ್ ನಮಗೆ ಆರ್ಗನೈಸೇಷನ್ ರಿಲೇಟೆಡ್ ಇದೆ. ಇದು G20 ಬಗ್ಗೆ. ಜಿ ಅಂತ ನೀವೆಲ್ಲೇ ನೋಡಿದ್ರೂ ಕೂಡ ಗ್ರೂಪ್ ಅಂತ ನೆನ್ಪಿಟ್ಕೊಂಡಿರಬೇಕು. ಸೊ G20 ಅಂತಂದರೆ ಗ್ರೂಪ್ ಆಫ್ 20 ಕಂಟ್ರಿಗಳಿರ್ತವೆ ಅದರಲ್ಲಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಸ್ಟೇಟ್ಮೆಂಟ್ಸು ಯಾವುದು ಕರೆಕ್ಟ್ ಅಂತ ನಾವು ನೋಡ್ಕೋಬೇಕು. ಇಂಡಿಯಾ G20 ಗ್ರೂಪಲ್ಲಿ ಮೆಂಬರ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸೆಕೆಂಡ್ ಸ್ಟೇಟ್ಮೆಂಟು G20 ಗ್ರೂಪಿನ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ನ್ಯೂಯಾರ್ಕಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಬರೀ ಫಸ್ಟ್ ಸ್ಟೇಟ್ಮೆಂಟ್ ಅಷ್ಟೇ ಕರೆಕ್ಟ್ ಇರುವಂಥದ್ದು. ಯಾಕಂತಂದರೆ ಇಂಡಿಯಾ ಮೆಂಬರ್ ಇದೆ G20 ಗ್ರೂಪಲ್ಲಿ. ಅದ್ರ ಜೊತೆಗೆ ಅದರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ನ್ಯೂಯಾರ್ಕಲ್ಲಿಲ್ಲ, ಆ್ಯಕ್ಚುಲಾಗಿ ಅದು ಇರೋವಂಥದ್ದು ಮೆಕ್ಸಿಕೋ ಅಲ್ಲಿ ಆಯಿತಾ. ಸೊ ಮೆಕ್ಸಿಕೋ ಅಲ್ಲಿ ಅದರ ಹೆಡ್ ಕ್ವಾರ್ಟರ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ನೋಡ್ಕೋಬೇಕಾಗಿರುವಂಥದ್ದು ಏನು ಅಂತಂದರೆ G20ಯಲ್ಲಿ ನಮಗೆ ಎಲ್ಲ ಹೆಡ್ಸು ಕೂಡ ಇರ್ತಾರೆ, ಎಲ್ಲ ಹೆಡ್ಸ್ ಆಫ್ ದ ಕಂಟ್ರೀಸು ಕೂಡ ಇರ್ತಾರೆ. ಅದರ ಜೊತೆಗೆ ಏನಿರ್ತಾರೆ ಅಂತಂದರೆ ಸೆಂಟ್ರಲ್ ಬ್ಯಾಂಕಿನ ಗವರ್ನರ್ಸು ಕೂಡ ಇರ್ತಾರೆ. ಸೊ ಮೆಕ್ಸಿಕೋಲ್ಲಿ ಎಲ್ಲಿದೆ ಅಂತಂದರೆ ಅದು ಬಂದ್ಬಿಟ್ಟು ಕ್ಯಾನ್ಕನಲ್ಲಿ ಇರೋವಂಥದ್ದು. ನೆಕ್ಸ್ಟು ನಮಗೆ ಪಾಲಿಟಿ ರಿಲೇಟೆಡ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದೆ. ಇದೇನು ಅಂತಂದರೆ ನಮಗೆ ಕೊಟ್ಟಿರುವಂಥ ಆರ್ಟಿಕಲ್ಸಲ್ಲಿ, ಕಾನ್ಸ್ಟಿಟ್ಯೂಷನಲ್ಲಿ ಇರುವಂಥ ಆರ್ಟಿಕಲ್ಸಲ್ಲಿ ಯಾವ ಆರ್ಟಿಕಲ್ ನಮಗೆ ಮಾತೃಭಾಷೆಯಲ್ಲೇ ಪ್ರೈಮರಿ ಎಜುಕೇಷನ್ನ ಪ್ರೊವೈಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಆರ್ಟಿಕಲ್ 350A ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಕ್ವೆಶನ್ ನಮಗೆ ಎನರ್ಜಿ ರಿಲೇಟೆಡ್ ಇದೆ. ಪವರ್ ಪ್ರೊಡಕ್ಷನ್ ಏನಾಗ್ತಿದೆಯಲ್ಲ ಇಂಡಿಯಾದಲ್ಲಿ, ಸೊ ಯಾರು ಜಾಸ್ತಿ ಪವರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾವುದರಿಂದ ನಮಗೆ ಕಮ್ಮಿ ಪವರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಅರೇಂಜ್ ಮಾಡ್ಕೋಬೇಕು. ಸೊ ತುಂಬ ಜಾಸ್ತಿ ಪವರ್ ಬರ್ತಾ ಇರೋಂಥದ್ದು ನಮಗೆ ಜಾಸ್ತಿ ಟಾಪಲ್ಲಿರುವಂಥದ್ದು ಥರ್ಮಲ್ ಆದಮೇಲೆ ನಮಗೆ ಹೈಡ್ರೋ ಆದಮೇಲೆ ನಮಗೆ ನ್ಯೂಕ್ಲಿಯರು ಅಂತಂದರೆ ನಮಗೆ 213 ಆಗಿರುತ್ತೆ. ಆನ್ಸರ್ ನಮಗೆ 213 ಆಗಿರುತ್ತೆ. ಸೊ ಜಾಸ್ತಿ ನಮಗೆ ಪವರ್ ಇರೋವಂಥದ್ದೇ ಥರ್ಮಲಿಂದ, ಅದಾದಮೇಲೆ ಹೈಡ್ರೋ, ಅದಾದಮೇಲೆ ನ್ಯೂಕ್ಲಿಯರ್. ನಾರ್ಡ್ ಸ್ಟ್ರೀಮ್ 2 ಇದು ತುಂಬಾ ಜಾಸ್ತಿ ನ್ಯೂಸಲ್ಲಿತ್ತು ರೀಸೆಂಟಾಗಿ. ಸೊ ಇದು ಯಾವುದಕ್ಕೆ ರಿಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಇದೇನು ಅಂತಂದರೆ ರಷ್ಯಾದಿಂದ ಜರ್ಮನಿ ಮಧ್ಯದಲ್ಲಿ ಒಂದು ಗ್ಯಾಸ್ ಪೈಪ್ಲೈನು. ಸೊ ಆ ಪ್ರಾಜೆಕ್ಟಿಗೆ ನಾವು ನಾರ್ಡ್ ಸ್ಟ್ರೀಮ್ 2 ಅಂತ ಹೇಳ್ಬಿಟ್ಟು ಕರಿತೀವಿ. ರಷ್ಯಾದಿಂದ ಜರ್ಮನಿ ಮಧ್ಯದಲ್ಲಿ ಒಂದು ಗ್ಯಾಸ್ ಪೈಪ್ಲೈನು. ನೆಕ್ಸ್ಟು ಇನಿಷಿಯೇಟಿವ್ ಅಥವಾ ಸ್ಕೀಮ್ ರಿಲೇಟೆಡ್ಡು ಕ್ವೆಶನ್ ಇದೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ ರೀಸೆಂಟಾಗಿ ಸೋಷಲ್ ಜಸ್ಟಿಸ್ ಮತ್ತು ಎಂಪವರ್ಮೆಂಟ್ ಮಿನಿಸ್ಟ್ರಿ ಏನಿದೆಯಲ್ಲ ಇದೊಂದು ಟೋಲ್ ಫ್ರೀ ಹೆಲ್ಪ್ಲೈನ್ನ ಸ್ಟಾರ್ಟ್ ಮಾಡ್ಕೊಂಡಿದೆ. ಸೊ ಯಾವುದಕ್ಕೋಸ್ಕರ ಟೋಲ್ ಫ್ರೀ ಹೆಲ್ಪ್ಲೈನ್ನ ಸ್ಟಾರ್ಟ್ ಮಾಡ್ಕೊಂಡಿದೆ ಅಂತಂದರೆ ಇದು ಎಂಗ್ಸೈಟಿ, ಡಿಪ್ರೆಷನ್ನು, ಸುಸೈಡ್ ರಿಲೇಟೆಡ್ ಥಾಟ್ಸ್ ಎಲ್ಲ ಏನು ಬರ್ತಾ ಇರುತ್ತೆ ಅಂತಂದರೆ ಮೆಂಟಲ್ ಹೆಲ್ತ್ ರಿಲೇಟೆಡು ಕನ್ಸರ್ನ್ಸ್ ಏನೇನಿರುತ್ತೆ ಅದಕ್ಕೆ ಒಂದು ಹೆಲ್ಪ್ಲೈನ್ನ ಲಾಂಚ್ ಮಾಡಿದ್ದಾರೆ. ಆ ಹೆಲ್ಪ್ಲೈನ್ ಹೆಸರು ಏನಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಅದಕ್ಕೆ ಹೆಸರು ಬಂದ್ಬಿಟ್ಟು ಕಿರಣ್ ಅಂತ ಇದೆ. ಸೊ ಕಿರಣ್. ನೆಕ್ಸ್ಟು ನಮಗೆ ಮಿಷನ್ ಕರ್ಮಯೋಗಿ. ಸೊ ಮಿಷನ್ ಕರ್ಮಯೋಗಿ ಸ್ಕೀಮು ಯಾವುದಕ್ಕೆ ರಿಲೇಟೆಡು ಅಂತಂದರೆ ಸಿವಿಲ್ ಸರ್ವೆಂಟ್ಸ್ ಏನಿರ್ತಾರಲ್ಲ ಅವರ ಕೆಪಾಸಿಟಿನ ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅವರಲ್ಲೂ ಕೂಡ ಸಾಫ್ಟ್ ಸ್ಕಿಲ್ಸು ಇನ್ನೂ ಜಾಸ್ತಿ ಎನ್ಹ್ಯಾನ್ಸ್ ಮಾಡ್ಕೋಬೇಕು. ಒಟ್ಟಿನಲ್ಲಿ ಅವ್ರಿಗೊಂದು ಮತ್ತು ಬೇರೆ ಟ್ರೈನಿಂಗ್ನೂ ಕೂಡ ಪ್ರೊವೈಡ್ ಮಾಡಿ ಅವರ ಕೆಪಾಸಿಟಿನ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡಿರೋವಂಥದ್ದು ಮಿಷನ್ ಕರ್ಮಯೋಗಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತಿ ರಾಜು. ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಅಥವಾ ಯಾವ ಸಿಟಿಯಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ಇದು ನಮಗೆ ಹೈದರಾಬಾದಲ್ಲಿ ಲೊಕೇಟ್ ಆಗಿರುವಂಥದ್ದು. ಸೊ ನಿಮಗೆ ಏನಾದ್ರು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.